ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಮೈಕೆಲ್ ಆಂಜಲೋ ಒಬ್ಬ ಋಷಿ ಇದ್ದಂಗೆ. ಆತ ಹೇಳ್ತಿದ್ದ, ಸ್ಫೂರ್ತಿ ಬರೋದು ವಿಶ್ವದ ಕಲೆಗಾರನಿಂದ. ದೇವರಂದ್ರೇನು? ವಿಶ್ವದ ರಚನೆಗಳನ್ನು ಮಾಡಿದವ, ವಿಶ್ವದಲ್ಲಿ ಸೌಂದರ್ಯ ತುಂಬಿದವ. ಅಂಥ ಅದ್ಭುತವಾದಂಥ ಅದೃಶ್ಯ ದೇವ, ಆತನ ಕಲಾಕೃತಿಗಳು ಅವು ನಾನು ನೋಡಬೇಕು. ನನ್ನ ಹೃದಯದಲ್ಲಿ ಆ ಸೌಂದರ್ಯವನ್ನು ತುಂಬಿಕೋಬೇಕು. ಆವಾಗ ನಾನೊಬ್ಬ ಮೈಕೆಲ್ ಆಂಜಲೋ ಕಲೆಗಾರ. ನನ್ನ ಕಲೆಯಲ್ಲಿ ಬರೇ ತೋರಿಕೆ ಅದ, ಆತನ ಕಲೆಯಲ್ಲಿ ಜೀವಂತಿಕೆ ಅದ. ನನ್ನ ಕಲೆಗಳೆಲ್ಲ ಅವು ಸ್ಥಿರವಾಗಿದಾವ, ಆತನ ಕಲೆಗಳು ಚಲಿಸ್ತಾ ಇದ್ದಾವ. ನಾನು ಒಂದು ಅವನ ಕಲೆನೇ, ನೀವು ಒಂದು ಅದರ ಮೂರ್ತಿಯೇ. ಜಗತ್ತಿನಲ್ಲಿ ಇರೋದೆಲ್ಲ ಸುಂದರ ಸುಂದರ ಕಲಾಕೃತಿಗಳು. ಹೇಗಿರಬೇಡ ಹೇಳಿ. ಈಗ ನಿಮ್ಮ ದೇಹಗಳು ಎಷ್ಟು ಚೆನ್ನಾಗಿದಾವೆ. ಇವೆಲ್ಲ ದೇವರು ಮಾಡಿದ ಕಲೆಗಳು. ಇಲ್ಲೇನು ನೀವೇನೂ ಮಾಡಿಲ್ಲ. ಏನು ಹೀಗಿರಬೇಕು ಹಾಗಿರಬೇಕು ಅಂತ ಎಲ್ಲಾದರೂ ಮಾಡಲಿಕ್ಕಾಗ್ತದೆ? ಶರೀರ, ನಿಮ್ಮ ಶರೀರವೇ ನಿಸರ್ಗ ಹೀಗೆ ನಿರ್ಮಾಣ ಮಾಡ್ಯದ. ಎಲ್ಲಿ ಕಣ್ಣಿರ್ಬೇಕಲ್ಲೇ, ಎಲ್ಲಿ ಕಾಲಿರ್ಬೇಕಲ್ಲೇ. ಅಕಸ್ಮಾತ್ ಒಂದು ಕಾಲ ಕೆಳಗಿಟ್ಟು ಒಂದು ಕಾಲ ಮ್ಯಾಗ ಮಾಡಿದ್ರೆ ಗತಿಯಲ್ಲ ಹೇಳಿ? ಹೌದಲ್ಲ? ಏನು ಮಾಡಬೇಕೋ ಅಚೂಕಾಗಿ. ಎಲ್ಲಿ ಬಣ್ಣ ಎಂಥದ್ದು ಕೊಡಬೇಕು, ಹಲ್ಲಿಗೆ ಎಂಥ ಬಣ್ಣ ಕೊಡಬೇಕು, ಹೌದಲ್ಲ? ಮುಖಕ್ಕೆ ಎಂಥ ಬಣ್ಣ ಕೊಡಬೇಕು, ತಲೆಗೆ ಎಂಥ ಬಣ್ಣ ಕೊಡಬೇಕು, ಎಲ್ಲ ಎಷ್ಟು ಚಂದ. ನಾವಂತೇವಿ ನಾವು ಸುಂದರ ಅಂತ. ನಾವು ಸುಂದರ ಅಲ್ಲ, ಮಾಡಿದಾರ, ಹಚ್ಚಾರ ಬಣ್ಣ. ಆದರೆ ಇದು ಹಚ್ಚಿದ ಬಣ್ಣ ಅಲ್ಲ, ಇದು ವ್ಯಕ್ತ ಆದ ಬಣ್ಣ ಇದೆ. ತೊಳೆದಷ್ಟು ಚಲೋ ಆಗ್ತದೆ, ಹಚ್ಚಿದ ಬಣ್ಣ ತೊಳೆದಂಗೆ ಹೋಗ್ತದೆ. ಇಲ್ಲೇನು ನೀವು ದಿನಾಲು ಸ್ನಾನ ಮಾಡ್ತೀರಲ್ಲ, ಎಷ್ಟು ಆನಂದ ಆಗ್ತದೆ. ಇದೆಲ್ಲ ಶರೀರ ಯಾರು ಮಾಡಿದರು ಹೇಳಿ? ಯಾರು ಮಾಡಿದರು? ಅಕ್ಕ ಮಾದೇವಿ ಹೇಳೋದಿಲ್ಲ? ಈಳೆ, ನಿಂಬೆ, ಮಾವು, ಮಾದಲಕ್ಕೆ ಏನು ಚಲೋ. ಆ ಹಣ್ಣಿಗೆ ಸಿಹಿ ಹಣ್ಣಿನಲ್ಲಿ ಸಿಹಿ ತುಂಬಿದವರು ಯಾರು? ಈ ಹಣ್ಣಿನಲ್ಲಿ ಹುಳಿ ತುಂಬಿದವರು ಯಾರು? ಈ ಹಣ್ಣಿನಲ್ಲಿ ಒಗರು ತುಂಬಿದವರು ಯಾರು? ಏನು ಮಸ್ತ್. ಈ ಹಣ್ಣಿನಲ್ಲಿ ಪರಿಮಳ ತುಂಬಿದವರು ಯಾರು? ಹೇಳು, ವಿಚಾರ ಮಾಡೋ ಮನುಷ್ಯನೇ. ಸುತ್ತಮುತ್ತ ಇರುವ ಒಂದು ಕಾಸ್ಮಿಕ್ ಪವರ್ ಈಸ್ ದೇರ್. ಅದ್ಭುತ ವಿಶ್ವಶಕ್ತಿ ಒಂದು ಕೆಲಸ ಮಾಡ್ತಾ ಇದ್ದ. ವಿಶ್ವದ ತುಂಬೆಲ್ಲ ಅದು ಅಲಗಾಡ್ತದೆ. ಒಬ್ಬ ಗ್ರಾಮೀಣ ಹೆಣ್ಮಗಳು ಒಂದು ಜಾನಪದ ಗೀತ ಬರೀತಾಳೆ. ನೋಡ್ಬೇಕು ಅವ್ರ ದೃಷ್ಟಿ ಹೇಗದ. ಏನು ಆ ದೇವರನ್ನ ನೋಡುವ ದೃಷ್ಟಿ ಹೇಳಿ. ಆಕೆ ಹೇಳ್ತಾಳೆ, ಕಲ್ತವಳಲ್ಲ, ಈಗಿನ ಕಾಲದ ಹೆಣ್ಣು ಮಕ್ಕಳಲ್ಲ, ಬಹಳ ಹಿಂದೆ. ಅವ್ರಿಗೆ ಬದುಕೋದು ಗೊತ್ತಿತ್ತೇ ವಿನಃ ಅವ್ರಿಗೆ ಜಗತ್ತಿನ ಬಗ್ಗೆ ಬಹಳ ಗೊತ್ತಿರಲಿಲ್ಲ. ಆದರೆ ಅನುಭವಿಸ್ತಾ ಇದ್ರು, ಬಹಳ ಅನುಭವಿಸ್ತಾ ಇದ್ರು. ಬರೀಲಿಕ್ಕೆ ಬರ್ತಿರ್ಲಿಲ್ಲ, ಓದಲಿಕ್ಕೆ ಬರ್ತಿರ್ಲಿಲ್ಲ, ಬದುಕಾಕ ಬರ್ತಿತ್ತು. ನಮಗೆ ಬರ್ಯಾಕ ಬರ್ತದ, ಓದಾಕ ಬರ್ತದ, ಮೂರನೇದ್ದು ಗೊತ್ತಾಗ್ತಾ ಇಲ್ಲ. ಇಲ್ಲೇ ಆಕೆ ಹೇಳ್ತಾಳೆ, ಹಸಿರಂಗಿ ತೊಟ್ಟಾನ, ಮೇಲೆ ನೀಲುಡುಗಿ ಹೊದ್ದಾನ, ಬೆಳಕಿನಲ್ಲಿ ಬಣ್ಣ ಬರೆದಾನ. ಬೆಳಕಿನಲ್ಲಿ ಬಣ್ಣ ಬರೆದಾನ ಮಹಾದೇವ, ನಗುಬನದಿ ತಾನು ನೆಲೆಶಾನ. ಏನು ಅದ್ಭುತ. ಒಬ್ಬ ಸಾಮಾನ್ಯ ಹಳ್ಳಿಯ ಹೆಣ್ಣು ಮಗಳು ದೇವನನ್ನು ವರ್ಣಿಸುವ ರೀತಿ ಹೇಳಿ.
ಜಗತ್ತನ್ನು ವರ್ಣಿಸುವ ರೀತಿ ಹೇಳಿ. ಇದು ದಾರ್ಶನಿಕ ಮಾತು. ಒಬ್ಬ ಋಷಿ ಹೇಳಬೇಕು, ಹಂಗ ಹೆಣ್ಣು ಮಗಳು ಹೇಳ್ತಾರೆ. ಹೇಳಿ. ಹಸುರಂಗಿ ತೊಟ್ಟ. ದೇವರಂದ್ರೆ ಇದೇನು ಹಸಿರದಲ್ಲ, ಇದು ಅವನ ಅಂಗಿ. ಇಡೀ ವಿಶ್ವವನ್ನೆಲ್ಲ ವ್ಯಾಪಿಸಿದಂಥ ಹಸಿರದ ಅಲ್ಲ, ಇದು ಅವನ ಅಂಗಿ. ಅಂಗಿ ಹಾಕೊಂಡು ನಾನು ಹಸಿರ. ಆ ಬಳಿಕ ನೀಲಿಯ ಉಡಿಗೆ ಹೊದ್ದಾನ. ಇದು ಮೇಲ್ವಸ್ತ್ರ. ಇದೇನು ಅದಲ್ಲ ಆಕಾಶ, ನೀಲಿ, ಇದು ಮೇಲ್ವಸ್ತ್ರ. ಏನ್ ದರ್ಶನ! ಹಸುರಂಗಿ ತೊಟ್ಟಾನ, ನೀಲುಡಿಗೆ ಹೊದ್ದಾನ, ಬೆಳಕಿನಲ್ಲಿ ಬಣ್ಣ ಬರೆದಾನ. ಮತ್ತೇನು ಮಾಡ್ಯಾನ? ಇವ ಬೆಳಕ, ಇದೇನು ಕಿರಣಗಳದಾವಲ್ಲ, ಇವುಗಳ ಮೂಲಕ ಬಣ್ಣ ಬರೆದಾನ. ಎಲ್ಲ ಕಡೆ ಎಲ್ಲ ಕಡೆ ಬಣ್ಣ ಬಣ್ಣ. ಎಷ್ಟು ಸೌಂದರ್ಯ ತುಂಬ್ಯಾನ. ದೇಹಗಳಿಗೆ ಬಣ್ಣ ಬರೆದಾನ ಈ ಕಿರಣಗಳ ಮೂಲಕ. ಬೆಳಕಿನಲ್ಲಿ ಬಣ್ಣ ಬರೆದಾನ. ನಮ್ಮ ಬ್ರಷ್ಗಳು ಬೇರೆ, ಆತನ ಬ್ರಷ ಬೆಳಕ, ಕಿರಣ. ಕಲ್ಪನಾ ಹೇಳಿ, ಆ ದರ್ಶನ ಹೇಳಿ ಹೆಂಗೆ ಹೊಳೆದಿರಬೇಕು. ಇದು ಮಹಾಕವಿ. ಒಂದು ವಚನ ಸಾಕು. 4 ಸಾಲ ಏನು ಬರೆದಾರವರು ಹೆಣ್ಣು ಮಕ್ಕಳು, ಒಂದು ಸಾಕು. ಹಸುರಂಗಿ ತೊಟ್ಟಾನ, ನೀಲುಡಿಗೆ ಹೊದ್ದಾನ, ಆಕಾಶದ ಉಡಿಗೆ ಹೊದ್ದಾನ ದೇವರು, ಬೆಳಕಿನಲ್ಲಿ ಬಣ್ಣ ಬರೆದಾನ. ಅವ ಯಾರು? ಮಹಾದೇವ. ಮತ್ತು ಎಲ್ಲದಾನ? ನಗುಬನದಿ ತಾನು ನೆಲೆಶಾನ. ನಗುಬನ ಅಂದ್ರೆ ಸಂತೋಷದ ಹೃದಯ. ಎದೆಯೊಳಗೆ ಸಂತೋಷ ಇತ್ತಂದ್ರೆ ಅಲ್ಲೇ ಅವ ನೆಲೆಶಾನ. ನಗುಬನದಿ ತಾನು ನೆಲೆಶಾನ. ಎಲ್ಲೆಲ್ಲಿ ಸಂತೋಷದ ಬನ ಅದ, ಅಲ್ಲಿ ದೇವನ ವಾಸ. ಇಷ್ಟೆಲ್ಲ ವರ್ಣನ ಹೇಳಿ ಅಲ್ಲೇನು ದೇವರನ್ನ ನಾವು ದೇವರನ್ನ ನೋಡ್ತೇವೆ, ನಾವು ಮಾಡ್ತೇವೆ. ಆದರೆ ನಮ್ಮ ದೇವರು ಅಲ್ಲೇ ಇಲ್ಲೇ ಬಹಳ ದೂರ ದೂರ ಇರುತ್ತೆ. ಆ ಹೆಣ್ಮಗಳು ಹೇಳ್ತಾಳೆ, ಇದು ವಿಶ್ವವೇ ದೇವರು. ಆಕಾಶ ನೋಡ್ರಿ, ಅದು ಅವನ ಹೊತ್ತುಕೊಂಡ ಅರಿವಿ. ಹಸರ ಹಾಕ್ಕೊಂಡ ಅಂಗೆ, ಬೆಳಕೆಲ್ಲ ಅವನ ಕಲೆ. ಅವ ಇರೋದೇ ನಗೋ ಹೃದಯದೊಳಗ. ನಕ್ಕೋತಿರಿ ಅಂದ್ಲು. ನಕ್ಕೋತಿದ್ದೇವೆ, ಅಲ್ಲೇ ದೇವರು. ಅಳ್ಕೋತಿದ್ದೇವೆ, ತಾಪ್ ಮಾಡ್ಕೋತಿದ್ದೇವೆ. ನಮ್ಮದು ಏನಾಗ್ಯದ? ಏನು ಊಟ್ರೂ ಸಮಾಧಾನ ಇಲ್ಲ, ಉಂಡ್ರೂ ಸಮಾಧಾನ ಇಲ್ಲ. ಹೇಳಿ, ಏನೂ ಸಮಾಧಾನ ಇಲ್ಲ. ಹಿಂಗೆ ಬದುಕೋದೇನದು? ಹಿಂಗೆ ಬದುಕೋದೇನು? ಎಷ್ಟು ಮಸ್ತಾಗಿರಬೇಕು ಮನುಷ್ಯ. ಹೋಗಾಗ ಹೋಗಬೇಕು, ಇರೋ ತನಕ ಆರಾಮಿರಬೇಕು ಅಷ್ಟೆ. ಇಲ್ಲೇನು? ಎಷ್ಟು ಚೆಂದಾಗಿರಕ್ಕೆ ಬರ್ತದೆ. ಅದಕ್ಕೆ ಅಲ್ಲಿ ಹೆಣ್ಣು ಮಗಳು ಹೇಳ್ತಾಳೆ, ಇದು ದೇವನ ದರ್ಶನ. ಜಗತ್ತೇ ದೇವನ ಒಂದು ಸುಂದರ ಸುಂದರ ಕಲಾಕೃತಿ. ಆದರೆ ಗೊತ್ತಿರಲಿ, ಜಗತ್ತು ಬರೀ ಸ್ಥಿರವಾದದ್ದಲ್ಲ, ಮತ್ತು ಯಾವಾಗಲೂ ಇರುವಂಥದ್ದು ಅಲ್ಲ. ಇವೆರಡು ಅದರ ಲಕ್ಷಣಗಳು. ಇದು ಯಾವಾಗಲೂ ಇರುವಂಥದ್ದು ಅಲ್ಲ ಮತ್ತು ಸ್ಥಿರನೂ ಇರೋದಿಲ್ಲ. ಈಗ ನಾವೆಲ್ಲರೂ ಕೂತೇವಿ, ಎಷ್ಟು ತನಕ ಸ್ಥಿರ ಕೂಡ್ತೇವೆ ಹೇಳಿ? ಸ್ವಲ್ಪ ವೇಳೆ ಕೂಡ್ತೇವೆ, ಮತ್ತೆ ಚಲಿಸ್ತೇವೆ. ಎಷ್ಟೇ ದೊಡ್ಡ ಖುರ್ಚಿದ್ರೂ ಹೇಳಾಕಬೇಕು. ನೀವು ಕಾಯಂ ಕೂಡಿಸ್ರಿ ನೋಡೋಣ. ಬೇಕಾದಷ್ಟು ಚಲೋ ಕುರ್ಚಿ ತಂದು ಮನ್ಯಾಗ ಹಾಕ್ರಿ.
ಇಲ್ಲ, ಲಕ್ಷ ಲಕ್ಷ ಕೊಟ್ಟು ತಂದ ಮನ್ಯಾಗ ಹಾಕ್ರಿ, ಅಲ್ಲಿ ಎಷ್ಟು ತನಕ ಕೂಡಕ್ಕಾಗ್ತದೆ ಹೇಳಿ? ನಮ್ಮ ಜೀವನ ಅಂದರೆ ಚಲಿಸೋದು, ಒಂದ ಕಡೆ ಇರೋದಲ್ಲ. ಮನ್ಯಾಗ ಬೇಜಾರು ಬತ್ತು ಅಂದ್ರೆ ಹೇಳ್ತೇವಲ್ಲ, ಬೇಜಾರಾಗ್ಯದ, ಹೊರಗೆ ಹೋಗೋಣ ನಡ್ರಿ. ಹೊರಗೆ ಹೋದ ಬಳಿಕ ತಿರುಗಾಡಿ ಸಾಕಿನ್ನ ಮನೆಗೆ ನಡೀರಿ ಅಂತ. ಹಿಂಗೆ ಜೀವನ ಇದೆ. ನೀವು ಬೇಕಾದ ಕೆಲಸ ಮಾಡ್ರಿ, ಊಟಕ್ಕೆ ಕೂಡ್ರಿ, ಸಾಕಿನ್ನ. ಹಸುವಾಯಿತು ಅಂದ್ರೆ ನಡ್ರಿ ಊಟಕ್ಕೆ. ಇದು ಜೀವನ. ಇದನ್ನು ಸ್ಥಿರಗೊಳಿಸಕ್ಕೂ ಬರೋದಿಲ್ಲ ಮತ್ತು ಹಂಗೆ ಇಡಕ್ಕೂ ಬರೋದಿಲ್ಲ. ಇದು ಜೀವ. ಇದೆಲ್ಲ ನಡೆದದಲ್ಲ, ಇದ ಒಂದು ವೈಚಿತ್ರ್ಯ. ಇದನ್ನ ನಾವು ಅನುಭವಿಸೋದು ಜೀವನ. ಅದು ಜೀವ. ಆ ಹೆಣ್ಣು ಮಗಳು ಎಷ್ಟು ಚಂದ, ಹೆಂಗಿರಬೇಕು ಹೃದಯ ಹೇಳಿ. ಆ ದೃಷ್ಟಿ ಬಂತು ಅಂದರೆ ನಮಗೆ ದೇವರು ನಮಗೆ ಕಂಡಿಲ್ಲ, ಬಿಟ್ಟಿಲ್ಲ, ನಮಗೆ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕಂತ ಏನು ಅನಿಸೋದಿಲ್ಲ. ಎಲ್ಲ ಅಷ್ಟೇ. ನೀವು ರಾತ್ರಿ ಕೂತ್ಕೊಂಡು ಆಕಾಶದ ಕಡೆ ನೋಡಿ, ಕೆಟ್ಟ ಕತ್ತಲಾಗ ಹೊಳಿತಿರ್ತಾವ. ಏನು ಹೊಳಿತಾವ? ಆಕಾಶದಲ್ಲಿ ರತ್ನಗಳು ಹೊಳೆದಂಗೆ ಹೊಳಿತಿರ್ತಾವ. 1, 2 ಅಲ್ಲ, ಒಂದರ ಮುಂದೆ 23 ಪೂಜೆ ಕೊಟ್ರೆ ಎಷ್ಟು ಸೂರ್ಯ ಆಗ್ತಾವ, ಅಷ್ಟು ಸೂರ್ಯ ಅದಾವ. ಒಂದರ ಮುಂದೆ 9 ಕೊಟ್ರೆ 100 ಕೋಟಿ. 23 ಕೊಟ್ರೆ ಗತಿಯೇನು? ಇಷ್ಟು ವಿಸ್ತಾರ, ಅದ್ಭುತ ಈ ಜಗತ್ತ. ಇದನ್ನು ನೋಡಿದಾಗ ದೇವಭಾವ ಬಂತಲ್ಲ ಹೆಣ್ಣು ಮಗಳಿಗೆ, ಇದು ಆಶ್ಚರ್ಯದ. ಇದು ಆಶ್ಚರ್ಯ. ಇದಕ್ಕೇನು ಶಾಸ್ತ್ರ ಓದಬೇಕೇನು? ಇದಕ್ಕೇನು ಪುರಾಣ ಅದ ಎಲ್ಲ ಇಂಥವೆಲ್ಲ ಭಾರಿ ಭಾರಿ ಗ್ರಂಥ ಓದಿದಾಗ ಗೊತ್ತಾಗ್ತದಂತೇನು? ಮನುಷ್ಯನೇ ಕಣ್ಣು ತೆರೆದು ನೋಡು, ಸುತ್ತಿರೋದೆಲ್ಲ ಅಲ್ಲೇ. ಎತ್ತೆತ್ತ ನೋಡಿದಡತ್ತತ್ತ ನಿಮ್ಮನೇ ಕಾಂಬೆ. ಎಷ್ಟು ಛಲೋ ಅದು. ಉದಯದಲ್ಲಿ ಎದ್ದು ನಿಮ್ಮನೇ ಕಾಂಬೆ, ನಿದ್ರೆಗೈದು ನಿಮ್ಮನೇ ಕಾಂಬೆ, ಅಹೋರಾತ್ರಿ ನಿಮ್ಮ ಧ್ಯಾನದಲ್ಲಿರಿಸು ಮಹಲಿಂಗ ಕಲ್ಲೇಶ್ವರ. ಅವನು ಒಬ್ಬ ಸಣ್ಣವನೇ ಇದನ್ನು ಹಾಡಿದವ. ಅವನು 4 ಸಾಲ ಹಾಡ್ಯಾನ, ಇವರು 4 ಸಾಲ. ಅದರ ಎಂಥ ಅದ್ಭುತ ಆದರ್ಶ. ನಮಗೆ ಏನು ಮಾಡಿದರೂ ಸಂಶಯ ಭಾಳ, ಎಲ್ಲದಾನ ದೇವರು? ನಮ್ಮದು ಪ್ರಶ್ನೆನೇ ಸಿದ್ಧ ಮಾಡು ಅಂತ. ಏನು ಸಿದ್ಧ ಮಾಡೋದು? ನಾ ಬದುಕೇನಿ, ಸಿದ್ಧ ಮಾಡು. ಏನದು? ಬದುಕಿಯಲ್ಲ, ಮುಗೀತು ಅಷ್ಟೆ. ಇನ್ನೇನು ಸಿದ್ಧ ಮಾಡೋದದ? ಬದುಕಿಯಲ್ಲ ನೀನು ಬದುಕದೇ ಇದ್ರೆ ಪ್ರಶ್ನೆನೇ ಕೇಳ್ತಿರ್ಲಿಲ್ಲ. ಕೇಳಿದೆ ಅಂದಾಗ ನೀ ಬದುಕಿ ಅಷ್ಟೇ ಹೇಳಿ. ಈ ಜಗತ್ತನ್ನು ನೋಡಿದರೆ ಅನಿಸ್ತು, ದೇವರು ಅಂದ್ರೆ ಮನುಷ್ಯನ ರೂಪದಾಗ ಅಲ್ಲದ. ದೇವರು ಅಂದ್ರೆ ಒಂದು ಅದ್ಭುತವಾದ ವಿಶ್ವ, ಅದರಾಚೆ ಅನಂತವಾದ ವಿಸ್ತಾರ. ಅದು ತತ್ವ, ಅದು ದ ಪ್ರಿನ್ಸಿಪಲ್ ಆಫ್ ಎಕ್ಸಿಸ್ಟೆನ್ಸ್. ಇಟ್ ಈಸ್ ಇಟರ್ನಲ್ ಆ್ಯಂಡ್ ಇನ್ಫಿನಿಟ್. ಅಂಥದ್ದೊಂದು ಅದ್ಭುತವಾದ ತತ್ವಕ್ಕೆ ಇದೆಲ್ಲ ವಿಸ್ತಾರ ಯಾರ
ಅಭಿವ್ಯಕ್ತಿಯೋ ಅಂಥದಕ್ಕೆ ನಾವು ದೇವರಂತ ಕರೆಯೋದು. ಇದನ್ನು ಉಪಾಸನೆ ಮಾಡಿದವರು ಭಾರತೀಯರು. ಸಂತರು, ಶರಣರು, ಜ್ಞಾನಿಗಳು ಜಗತ್ತಿನಲ್ಲಿ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಮುಗಿತು. ವರ್ಣ ಇದು ದೇವರದು. ಯಾರು ಹೇಳಿದರು? ಬಸವಣ್ಣ ಹೇಳಿದರು. ದೇವ್ರ ಹೆಂಗದ? ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಮುಗಿತು. ಇದ ಕೂಡಲ ಸಂಗಮ ದೇವ್. ಇಲ್ಲಿ ಏನು ವಿಸ್ತಾರದ, ಇದು ದೇವರು, ಇದು ದೇವರು. ಎಲ್ಲ ಇರೋದು ಅಲ್ಲಿಯೇ. ಆವಾಶ್ಯಮಿದ. ಎಷ್ಟು ಚೆನ್ನಾಗಿ ಇದು ದೇವನ ರೂಪ. ಇದು ದೇವನ ಮೂಲ ಸ್ವರೂಪ. ಇದು ಜಗತ್ತ. ಇದು ಎರಡು ಅಷ್ಟು ಅನ್ಯೋನ್ಯ. ಜಗತ್ತನ್ನು ನೋಡೋದು, ನಮ್ಮನ್ನು ಮರೆತು ಜಗತ್ತಿನ ಸೌಂದರ್ಯದಲ್ಲಿ ಬೆರ್ತೇವೆ ಅಂದರೆ ಅದು ದೃಶ್ಯ ದೇವ ದರ್ಶನ. ಅದನ್ನೆಲ್ಲ ಬಿಟ್ಟು ಮೌನವಾದೇವಿ ಅಂದರೆ ಅದೃಶ್ಯ ದೇವ ದರ್ಶನ ಅನುಭವ. ಎಂಥದೊಂದು ತತ್ವ ವಿಶ್ವದೊಳಗೆ, ಇಂಥ ಜಗತ್ತು ಹೊರಗೆ, ಇದರ ಮಧ್ಯೆ ಬದುಕುವ ಅವಕಾಶ ಅದಲ್ಲ. ಇದೇ ನಾವು ಪಡೆದ ಬಂದ ಭಾಗ್ಯ. ಇದು ಭಾಗ್ಯ. ನಾವೇನು ಮಾಡ್ತೇವೆ? ಗಳಿಸಿ ಎಲ್ಲ ಮಾಡಿ ಏನು ಹಂಗವಾದ, ಒಂದು 4 ದುಡ್ಡು ಗಳಿಸಿ ಹಂಗವಾದ. ಅವು ಹೋಗವನು ಹೇಳ್ತಾನೆ, ನಾನು ಗಳಿಸುವಾಗ ಬಹಳ ಇರಲಿಲ್ಲ, ಈಗ ಇಷ್ಟು ಮಾಡಿದ್ದೀನಲ್ಲ, 10 ಎಕರೆ ಹೊಲ ಮಾಡೀನಿ, ಇಷ್ಟೆಲ್ಲ ನನ್ನ ಜೀವನದಾಗ 80 ವರ್ಷದಾಗ 10 ಎಕರೆ ಹೊಲ ಮಾಡಿ ನಾ ಹೊಂಟೇನಿ ಅಂದ. ಅವಂದೆಲ್ಲ 10 ಎಕರೆದಾಗ ಇಡೀ 80 ವರ್ಷ ಭೂಮಿ ನೋಡಲಿಲ್ಲ, ಮಹಾಸಾಗರಗಳನ್ನು ನೋಡಲಿಲ್ಲ. ಏನು ನಮ್ಮ ಹೊಲದಾಗ ಒಂದು ಬೋರ್ ಹಾಕೇವಿ. ಏನು ಬೋರ? 2 ಇಂಚ್ ಮಳೆ ನೋಡಲಿಲ್ಲ. ಧಾರಾಕಾರವಾಗಿ ಮಳೆ ಸುರಿತು, ನೋಡಲಿಲ್ಲ. 2 ಇಂಚ್ ತಲೆಯಾಗ ಉಳಿದದ್ದು 2 ಇಂಚ. ಒಂದು 10 ಎಕರೆ ಭೂಮಿ, 3 ಮಂದಿ ಮಕ್ಕಳು, ಮೊಮ್ಮಕ್ಕಳು ಒಂದು 4 ಜನ, ತಲೆಯಾಗ ಹಾಕ್ಕೊಂಡು ಹೋದ ಅಷ್ಟೇ. ಎದಕ್ಕೆ ಬಂದಿದ್ದ? ಜಗತ್ತು ನೋಡಲಿ ಅಂತ ಬಂದಿದ್ದ. ನಿಸರ್ಗ ಹೇಳಿತ್ತು, ನೋಡು ಒಂದಿಷ್ಟು ಅದ್ಭುತ. 3 ಮಂದಿ ಮಕ್ಕಳೇನು, ಕೋಟಿ ಕೋಟಿ ಜನ ಅದಾರಲ್ಲ, ನೋಡೊಂದಿಷ್ಟು. 10 ಎಕರೆ ಯಾಕೆ? ಇಡೀ ಭೂಮಂಡಲ ಸುಮ್ಮನೆ ನೋಡು. ಇಲ್ಲೇನು ಯಾವರೇ ಏನು ಸೀಮಾಪಾಮ ಹಾಕ್ಯಾರೇನು? ಏನಿಲ್ಲ. ಭೂಮಿಗೆ ಭೂಮಿ. ನಿನ್ನ ಅದು ಬೋರ್ ನೋಡೋದಕ್ಕಿಂತ ಒಂದಿಷ್ಟು ಆಕಾಶದಿಂದ ಬೀಳೋ ಮಳೆಯೊಳಗೆ ಕೂತ್ಕೋ ಒಂದು ತಣ್ಣಗೆ ಒಂದಿಷ್ಟು ಅಂತ. ಇದು ಭೂಮಂಡಲ, ಇದು ನಭೋಮಂಡಲ, ಮಧ್ಯದಲ್ಲಿ ಜಲಮಂಡಲ, ವಾಯುಮಂಡಲ. ನೀನು ಅನಂತವಾದ ಈ ಅದ್ಭುತವಾದ ವಿಶ್ವದ ಮಧ್ಯ ಅನುಭವ ಮಂಡಲ ನಿನ್ನದು. ಹಂಗೆ ಬದುಕಬೇಕು ಮನುಷ್ಯನೇ. ಇದು ಜಗತ್ತಿನ ಸ್ವರೂಪ. ಇಂಥ ಜಗತ್ತನ್ನು ನಾವು ಅನುಭವಿಸೋದದ, ಇಂಥ ಜಗತ್ತಿನಲ್ಲಿ ನಾವು ಬದುಕೋದದ. ಹೆಂಗೆ ಬದುಕಬೇಕು ಅನ್ನೋದು ಪ್ರಶ್ನೆ. ಅದು ಬಹಳ ಮಹತ್ವದ್ದು. ಮೊದಲ ಜಗತ್ತಿನ ಸ್ವರೂಪ ಗೊತ್ತಿರಬೇಕು.
ಆ ಬಳಿಕ ಜಗತ್ತಿನ ಹಿಂದಿರುವ ಅದ್ಭುತ ಸಾಮರ್ಥ್ಯದ ಅರಿವ ಇರಬೇಕು. ಆ ಬಳಿಕ ನಾವು ಚೆನ್ನಾಗಿ 100 ವರ್ಷ ಬದುಕೋದನ್ನು ಕಲಿಬೇಕು. ಅಂಥ ಜಗತ್ತಿನ ಜ್ಞಾನ ನಾವು ನೋಡೇವಿ, ಸ್ವಲ್ಪ ಮಟ್ಟಿಗೆ ಜಗತ್ತನ್ನು ನೋಡೇವಿ. ಇಂಥ ಸುಂದರವಾದ ಜಗತ್ತಿನಲ್ಲಿ ಬದುಕಕ್ಕೆ ಅವಕಾಶ ಸಿಕ್ತಲ್ಲ, ಅದಕ್ಕಾಗಿ ನಿಸರ್ಗ ದೇವತೆಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಮನುಷ್ಯ. ಅದಕ್ಕಾಗಿಯೇ ಭಾರತೀಯರು ಏನು ಹೇಳಿದರು? ಅದು ಕೋಳಿ ಕೂಗದ ಮುನ್ನ ಏಳುವುದು, ದಿನನಿತ್ಯ ದಯಾಳು ದೇವರು. ಯಾಕೆ ಇದನ್ನೆಲ್ಲ ಮಾಡುವ ಅವಕಾಶ, ನೋಡುವ ಅವಕಾಶ ಕೊಟ್ಟಲ್ಲ ದೇವರು. ಅವ ಬಹಳ ದಯಾಳು, ನಮ್ಮಿಂದ ಏನೂ ತಗೊಂಡಿಲ್ಲ, ಅಷ್ಟು ದಯಾಳು. ಆತನನ್ನು ಒಂದು ಕ್ಷಣ ನೆನೆ ಮನುಷ್ಯನೇ, ಜೀವನ ಸಾರ್ಥಕವಾದೀತು. ಒಂದು ಕ್ಷಣ ನೆನೆಸು. ಕೋಳಿ ಕೂಗದ ಮುನ್ನ ಏಳುವುದು ದಿನನಿತ್ಯ. ದಯಾಳು ದೇವನನ್ನು ನೆನೆಯುವುದು. ಹೇಳಿಲ್ಲ? ಎಷ್ಟು ಛಲೋ 2 ಮಾತು. ಅಂಥದೊಂದು ಸುಂದರ ಜೀವನವನ್ನು ರೂಪಿಸಿಕೊಳ್ಳೋದು ಈ ಜಗತ್ತಿನಲ್ಲಿ. ಎದಕ್ಕೆ ಬದುಕೋದು? ಜಗತ್ತನ್ನು ಅನುಭವಿಸೋದಕ್ಕಾಗಿ. ಜಗತ್ತೇ ದೇವನು ದೃಶ್ಯ. ಈ ದೇವನನ್ನು ಅನುಭವಿಸೋದಕ್ಕಾಗಿ ನಮಗೆ ಸಿಕ್ಕ ಒಂದು ಅವಕಾಶ ಬದುಕ. ಇದು ಬದುಕಿನತ್ತ ನೋಡುವ ದೃಷ್ಟಿಕೋನ. ಏನು ಮಾಡಿದೇವೆ ಅನ್ನೋದು ಮಹತ್ವದ್ದಲ್ಲ, ಎಷ್ಟು ಅನುಭವಿಸ್ತೇವೆ ಅನ್ನೋದು ಬಹಳ ಮಹತ್ವದ್ದು. ಎಷ್ಟು ಚೆನ್ನಾಗಿದೆ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.